ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಪರಮ ಪೂಜ್ಯ ಶ್ರೀ ಶ್ರೀಧರ ಸ್ವಾಮಿಗಳು ಎಷ್ಟು ಜ್ಞಾನಿಗಳು ಅಷ್ಟೇ ಸರಳರು, ಎಷ್ಟು ಕಠಿಣ ತಪಸ್ವಿಗಳು ಅಷ್ಟೇ ಸೌಮ್ಯರು, ಎಷ್ಟು ಧೀರ ಗಂಭೀರರು ಅಷ್ಟೇ ಕರುಣಾಮೂರ್ತಿ, ಎಷ್ಟು ಭಕ್ತರೋ ಅಷ್ಟೇ ಸುಲಭರು. ಇಂತಹ ವಿಶೇಷ ಸಂಗಮ ಸ್ವರೂಪರಾದ ಈ ಯತಿ ವಂಶ ಪರಂಪರೆಯೂ ಅಷ್ಟೇ ವಿಶೇಷವೇ. ತಮ್ಮ ವಿದ್ವತ್ಪೂರ್ಣ ಹೃದಯ ಸ್ಪರ್ಶಿ ಪ್ರವಚನಗಳಿಂದ, ತಪೋದೀಪ್ತವಾದ ವರ್ಚಸ್ವಿ ಆಕೃತಿಯಿಂದ ಶ್ರೀ ಶಂಕರರ ಯತಿ ಪಂಕಜದಲ್ಲಿರುವ ಕೌಪೀನವಂತಹ ಖಲು ಭಾಗ್ಯವಂತಹ ಎಂಬ ತತ್ವದ ಸಾಕಾರ ರೂಪವಾಗಿ ಸಂಚರಿಸುತ್ತಾ ಶ್ರೀ ಶ್ರೀಧರ ಸ್ವಾಮಿಗಳು ಸಾಗರಕ್ಕೆ ಬಂದು ಅಲ್ಲಿ ಅಭೂತಪೂರ್ವವಾದ ವೈಭವದಿಂದ ಶ್ರೀ ದತ್ತ ಜಯಂತಿ ಉತ್ಸವವನ್ನು ನಡೆಸಿದರು. ಶ್ರೀ ಶ್ರೀಧರರು ದೇಶಾದ್ಯಂತ ಅನೇಕ ಬಾರಿ ಸುತ್ತಾಡಿದರು. ಆ ಸುತ್ತಾಟದಲ್ಲಿ ತಾವು ಕೈಗೊಂಡ ಧರ್ಮ ಕಾರ್ಯದ ಕೇಂದ್ರವು ಇಡೀ ದೇಶದಲ್ಲಿ ಸಾಗರದಿಂದ 6 ಕಿಲೋಮೀಟರ್ ದೂರದಲ್ಲಿರುವ ವರದಹಳ್ಳಿ ಎಂಬುದನ್ನು ಗುರುತಿಸಿದರು. ಅದುವರೆಗೂ ಅಲ್ಲಿನ ಪವಿತ್ರ ಸಾನ್ನಿಧ್ಯದ ಸ್ಪಂದನ ಯಾರನ್ನೂ ಸ್ಪರ್ಶಿಸಿರಲಿಲ್ಲ. ವರದಹಳ್ಳಿಯ ನಿಬಿಡಾರಣ್ಯದ ಮರಗಳು, ಗಿಡ ಬಳ್ಳಿಗಳು, ಗುಡ್ಡ ಬೆಟ್ಟಗಳು ವೇದ ಮಂತ್ರಗಳನ್ನು ಝೇಂಕರಿಸುತ್ತಿದ್ದವು. ಋಷಿವಾಣಿ ನವಿರಾಗಿ ತಪೋವನದ ತುಂಬಾ ತೇಲಿ ಬರುತ್ತಿತ್ತು. ಶ್ರೀ ಶ್ರೀಧರ ಸ್ವಾಮಿಗಳಿಗೆ ವರದಹಳ್ಳಿಯ ಹಿರಿಮೆ ಪೂರ್ಣ ರೀತಿಯಲ್ಲಿ ಅರಿವಾಯಿತು. ಸಂತರ, ಭಗವದ್ಭಕ್ತರ ಅವತರಣಕ್ಕೆ ಹೆಸರಾದ ಮಹಾರಾಷ್ಟ್ರ ಸಂಸ್ಥಾನದ ನಾಂದೇಡ್ ಜಿಲ್ಲೆಯ ದೇಗಲೂರು ಎಂಬ ಊರಲ್ಲಿ ಸಾತ್ವಿಕತೆಗೆ ಹೆಸರಾಗಿದ್ದ ನಾರಾಯಣರಾಯ ಕಮಲಾಬಾಯಿ ದಂಪತಿಗಳು ಲಾಡ್ ಚಿಂಚೋಳಿ ಎಂಬ ಊರಲ್ಲಿ 1907 ಮಾರ್ಗಶಿರ ಮಾಸ ಶ್ರೀ ದತ್ತ ಜಯಂತಿಯಂದೇ ಯತಿವರ್ಯರಿಗೆ ಜನ್ಮ ನೀಡಿದರು. ಬಾಲಕ ಶ್ರೀಧರನಲ್ಲಿ ವಿದ್ಯಾಭ್ಯಾಸದ ಜೊತೆಗೆ ಆಂತರ್ಯದ ಶೋಧನೆಯೂ ಗುಪ್ತವಾಗಿ ನಡೆಯುತ್ತಾ ಸಾಗಿತು. 1923ರಲ್ಲಿ ಪುಣೆಯಲ್ಲಿ ಅನಾಥ ವಿದ್ಯಾರ್ಥಿ ಗೃಹದಲ್ಲಿ ತಾವೇ ವಿಧಿಸಿಕೊಂಡ ಕಠಿಣ ದಿನಚರಿ, ಸೂರ್ಯೋಪಾಸನೆ, ಆಹಾರ ನಿಯಮ, ಜಪ, ಧ್ಯಾನ, ಗೀತೆಯ ಅಧ್ಯಯನ ಇವು ಬಾಲಕನಲ್ಲಿ ಮುಂದೆ ಬಾಳಲಿರುವ ಯತಿ ಜೀವನದ ಸಂಕೇತವಾಗಿದ್ವು. ಲೌಕಿಕ ವಿದ್ಯಾಭ್ಯಾಸ ಸಪ್ಪೆಯಾಗಿ ಕಂಡಿತು. ಶಬ್ದಜಾಲಂ ಮಹಾರಣ್ಯಂ ಚಿತ್ತಭ್ರಮಣಕಾರಕಂ ತ್ಯಾಗೇ ನೈಕೆ ಅಮೃತತ್ವ ಮಾನುಷು ಎಂಬ ವಿವೇಕವಾಣಿಯ ಮೊಳಗು ಹೃದಯದಲ್ಲಿ ಪ್ರತಿಧ್ವನಿಸತೊಡಗಿತು. ಶ್ರೀ ಸಮರ್ಥರಿಂದ ಶ್ರೀಧರರು ತತ್ವಮಯಿ ಉಪದೇಶ ಪಡೆದರು. ಒಂದು ರಾತ್ರಿ ಭಾವ ಸಮಾಧಿಯಲ್ಲಿದ್ದಾಗ ಶ್ರೀ ಸಮರ್ಥರು ಕಾಣಿಸಿಕೊಂಡು ದಕ್ಷಿಣದತ್ತ ಹೋಗು ಎಂದು ಆದೇಶಿಸಿದರು. ಕೂಡಲೇ ಸಜ್ಜನಗಡದಿಂದ ಇಳಿದ ಶ್ರೀಧರರು ಕಲ್ಲು ಮುಳ್ಳುಗಳನ್ನು ತುಳಿಯುತ್ತಾ, ಬೆಟ್ಟ ಗುಡ್ಡಗಳನ್ನು ಏರಿ ಇಳಿಯುತ್ತಾ, ಕಠಿಣ ನಿಯಮಗಳನ್ನು ಪಾಲಿಸುತ್ತಾ ಕರ್ನಾಟಕಕ್ಕೆ ಬಂದರು. ಇದು ಕನ್ನಡ ನಾಡಿನ ಭಾಗ್ಯೋದಯ. ಶಿವಮೊಗ್ಗ ಜಿಲ್ಲೆಯ ಸಾಗರದಿಂದ ವರದಹಳ್ಳಿಯ ಕಡೆಗೆ ಸಾಗುವ ಹಾದಿ ಶ್ರೀಧರರಿಗೆ ಸಿದ್ಧಿಯ ಹಾದಿ ಆಯಿತು. ಆರ್ತರಾಗಿ ಬರುವ ಸಾವಿರಾರು ಭಕ್ತರ ಭಾಗ್ಯದ ಹಾದಿಯಾಗಿ, ಶಾಂತಿಯ ಹಾದಿಯಾಗಿ, ನೆಮ್ಮದಿ ನೀಡುವ ಹಾದಿಯಾಗಿ ಸಾಗುತ್ತಾ ಹೋಗುವ ಈ ಹಾದಿ ತುಂಬೆಹಳ್ಳಿಯ ತಿರುವಿನಲ್ಲಿ ಕವಲೊಡೆದು ವರದಹಳ್ಳಿಯನ್ನು ಮುಟ್ಟುತ್ತದೆ. ವರದಪುರ ನಿವಾಸಿನೀಂ ನಿರವಧಿ ಸುಖರೂಪಿಣೀಂ ನಿಗಮವನ ವಿಹಾರಿಣೀಂ ಮುನಿಜನ ಜನನೀಂ ಭಜೆ. ಸ್ವಾಮಿಗಳ ಮೊಟ್ಟ ಮೊದಲ ವಾಸಸ್ಥಾನ ದೇವಿಯ ದೇವಾಲಯವೇ ಆಗಿದ್ದಿತು. ಅದರ ಜೀರ್ಣೋದ್ಧಾರ ಕಾರ್ಯವು ಅವರಿಂದಲೇ ನೆರವೇರಿತು. ಶ್ರೀ ಶ್ರೀಧರ ಸ್ವಾಮಿಗಳು ದೇವಾಲಯದ ಸುತ್ತ ಎಲ್ಲ ಉತ್ಸವಗಳನ್ನು ಅನೇಕ ವರ್ಷ ನಡೆಸಿದರು. ಯಾವ ತಾಯಿ ಸ್ವಾಮಿಗಳನ್ನು ತನ್ನ ಮಾತೃತ್ವದ ಅಮೃತಧಾರೆಯಿಂದ ಮನಸೆಳೆದಳೋ
ಆ ತಾಯಿ ದುರ್ಗೆಯ ನೆಲೆ ಶ್ರೀ ಶ್ರೀಧರ ಸ್ವಾಮಿಗಳಿಗೆ ಆನಂದದ ನೆಲೆಯಾಯಿತು. ತಾಯ ಮಮತೆಯ ಮಹಾಪುರದ ಮೂಲ ಸ್ಥಾನವೂ ಆಯಿತು. ದುರ್ಗಾದೇವಿಯ ಸಮೀಪದಲ್ಲಿರುವುದೇ ಶ್ರೀರಾಮ ಭಕ್ತ ಮಾರುತಿಯ ದೇವಾಲಯ. ದಾಸ್ಯ ಭಕ್ತಿಗೆ ಆದರ್ಶ ಸ್ವರೂಪನಾದ ಮಾರುತಿ ಶ್ರೀ ಶ್ರೀಧರರ ಆರಾಧ್ಯ ದೈವ. ವರದಪುರದ ಶ್ರೀಧರಾಶ್ರಮದ ಮಹಾತ್ಮರ ಭಕ್ತಿ ಜ್ಞಾನಗಳಿಗೆ, ಶಾಂತಿ ಸಂತೃಪ್ತಿಗಳಿಗೆ ತೆರೆದ ಮಹಾದ್ವಾರ. ಆ ದಾರಿಯಲ್ಲಿ ಒಂದಿಷ್ಟು ಮುಂದೆ ಸಾಗರೆ ನಮ್ಮನ್ನು ಕೈಬೀಸಿ ಕರೆಯುವುದು ಧರ್ಮಧ್ವಜ. ಶ್ರೀ ಶಂಕರ ಜಯಂತಿಯಂದು 1968ರಲ್ಲಿ ಸ್ಥಾಪಿತವಾದ ಈ ಧರ್ಮಧ್ವಜ ಸ್ವಾಮಿಗಳ ತ್ಯಾಗಕ್ಕೆ, ತಪಸ್ಸಿಗೆ ಸಾಕ್ಷಿಯಾಗಿ ಹಾರಾಡುತ್ತಿದೆ. ಧರ್ಮದ ಪುನರುತ್ಥಾನಕ್ಕೆ ಇದೊಂದು ಕೇಂದ್ರ ಸ್ಥಾನವೆಂದು ಅದು ಸಾರಿ ಹೇಳುತ್ತಿದೆ. ಧರ್ಮಧ್ವಜದ ಸಮೀಪದಲ್ಲೇ ಕಾಣುವ ಗೋಪುರ ಶ್ರೀ ಶ್ರೀಧರ ಸ್ವಾಮಿಗಳ ಸಮಾಧಿ ಮಂದಿರದ ಗೋಪುರ. ಮಹಿಮಾವಂತರು, ಚಿರಂಜೀವಿಗಳು, ನಿಜವಾದ ಭಕ್ತನಿಗೆ ಅವರ ಸಾನ್ನಿಧ್ಯಾನುಭವ ಸದಾ ಚಿರಂತನ ಎಂಬ ಸತ್ಯವನ್ನು ಆ ಗೋಪುರ ದರ್ಶನ ಜಾಗೃತಗೊಳಿಸುತ್ತದೆ. ವರದಾಶ್ರಮದ ಸುತ್ತೆಲ್ಲ ಹರಡಿ ನಿಂತಿರುವ ಪ್ರಕೃತಿ ಸೌಂದರ್ಯ, ಗಿಡ ಮರಗಳ ಸಮೂಹ, ಕಣ್ಮನ ತುಂಬುವ ಹಸಿರು ಬೆಟ್ಟ ಗುಡ್ಡಗಳ ಸಾಲು, ಗುಡ್ಡ ಹತ್ತಿ ನಿಂತು ನೋಡುವವರಿಗೆ ಎಲ್ಲ ದಣಿವನ್ನೂ ಮರೆಸಿ ದೈವಿಕ ಪ್ರಫುಲ್ಲತೆಯನ್ನು ನೀಡುವ ದಿವ್ಯ ಸೌಂದರ್ಯ. ಸಂಸಾರ ವಾರಿಧಿ ಸಮುತ್ತರಣೈಕ ಸೇತು ತ್ವಾಂ ಶ್ರೀಧರೇತಿ ವರದೇತಿ ಕೃಪಾಕರೇತಿ ಪಾಪಾಪನೋದನ ಕರೇತಿ ಬುಧಾ ವದಂತಿ. ಪೂರ್ಣಂ ಪುರಾಣಮಮಲಂ ಪ್ರಣವಸ್ವರೂಪಂ ಸತ್ಯಂ ಪರಾತ್ಪರಮವಾಮರಸ ಪ್ರಚಾರಂ ಸರ್ಗಸ್ಥಿತಿ ಪ್ರಲಯ ಹೇತು ಮಹೇತುವಾದಂ ಶ್ರೀ ಶ್ರೀಧರಂ ಗುರುವರಂ ಪ್ರಣತೋಸ್ಮಿ ನಿತ್ಯಂ. ಗುಡ್ಡದ ಮೇಲೆ ಮಧ್ಯಕುಟಿ ಎಂಬ ಹೆಂಚಿನ ಮನೆ ಇದೆ. ಅದೇ ಗುರುಗಳ ವಾಸಸ್ಥಾನವಾಗಿತ್ತು. ಕೊಡಚಾದ್ರಿ ಬೆಟ್ಟಗಳ ಸಾಲು ಶ್ರೀ ಶ್ರೀಧರರ ತಪೋಸ್ಥಾನವಾಯಿತು. ಅದರ ನಡುವಿನ ಕುಟಿ ಅವರ ಸಾಧನೆಯ ವೇದಿಕೆಯಾಯಿತು, ಗುಪ್ತ ಧ್ಯಾನದ ನೆಲೆಯಾಯಿತು. ಮಧ್ಯಕುಟಿಯ ಬೆಟ್ಟದ ಮೇಲೆ ನೀರಿನ ಕೊರತೆಯಿಂದಾಗಿ ಕೆಳಗಿನಿಂದೇ ನೀರು ಹೊತ್ತು ತರಬೇಕಾಗುತ್ತಿತ್ತು. ಇದು ತುಂಬಾ ಕಷ್ಟಕರವಾದ ಕಾರ್ಯವಾಗಿತ್ತು. ಇದನ್ನು ಗಮನಿಸಿದ ಗುರುಗಳು ಭಕ್ತರ ಮೇಲಿನ ಕರುಣೆಯಿಂದ 1955ರಲ್ಲಿ ಒಂದು ದಿನ
ಗುಡ್ಡದ ಮಧ್ಯಭಾಗದಲ್ಲಿ ಕೈಯಿಂದ ಸ್ವಲ್ಪ ಮಣ್ಣನ್ನು ಬಗೆದರು. ಅಲ್ಲಿಂದ ಶುದ್ಧ ಜಲಧಾರೆ ಚಿಮ್ಮಿತು. ಅದನ್ನು ಅಭಿಮಂತ್ರಿಸಿ ಗಂಗಾದಿ ಸಕಲ ಪವಿತ್ರ ತೀರ್ಥಗಳನ್ನು ಅಲ್ಲಿ ಆವಾಹಿಸಿದರು. ಅದೇ ಇಂದಿಗೂ ಉದ್ಘೋಷದಿಂದ ಸುರಿಯುತ್ತಿರುವ ಶ್ರೀ ಶ್ರೀಧರ ತೀರ್ಥ. ಈ ತೀರ್ಥ ಸ್ನಾನದಿಂದ ಸಹಸ್ರಾರು ಭಕ್ತರು ಪಾವನರಾಗಿದ್ದಾರೆ. ಅದೇ ಇಂದಿಗೂ ಉದ್ಘೋಷದಿಂದ ಸುರಿಯುತ್ತಿರುವ ಶ್ರೀ ಶ್ರೀಧರ ತೀರ್ಥ. ಈ ತೀರ್ಥ ಸ್ನಾನದಿಂದ ಸಹಸ್ರಾರು ಭಕ್ತರು ಪಾವನರಾಗಿದ್ದಾರೆ. ಇಂದಿಗೂ ಅದು ಭಕ್ತರ ಎಲ್ಲ ರೀತಿಯ ವ್ಯಾಧಿಗಳನ್ನು, ಚರ್ಮ ರೋಗಗಳನ್ನು, ಅಶಾಂತಿ ಕ್ಲೇಶಗಳನ್ನು ಪರಿಹರಿಸುವ ಅಮೃತ ತೀರ್ಥವಾಗಿದೆ. ಈ ಮಹಾತೀರ್ಥದಲ್ಲಿ ಮಿಂದವನು ದಿವ್ಯ ಶಾಂತಿಯಲ್ಲಿ ನಿಂದವನಾಗ್ತಾನೆ. ವೇದಾಧ್ಯಯನದ ಮಹತ್ವವನ್ನು ಅರಿತಿದ್ದ ಸ್ವಾಮಿಗಳು ವಿದ್ಯಾರ್ಥಿ ದಿಸೆಯಲ್ಲಿಯೇ ಬಾಲಕರಿಗೆ ಅದರ ಹಿರಿಮೆಯನ್ನು ಅಂಕುರಿಸುವ ಉದ್ದೇಶದಿಂದ ಸಾಂಗವೇದ ಪಾಠಶಾಲೆಯನ್ನು ಸ್ಥಾಪಿಸಿದ್ದಾರೆ. एष वै दीर्घो नाम यज्ञः दीर्घायुषो हवै तत्र मनुष्या भवन्ति यत्रैतेन यज्ञेन यजन्ते एष वै क्लुप्तो नाम यज्ञः कल्पते हवै तत्र प्रजाभ्यो योजक्षेमः यत्रैतेन यज्ञेन यजन्ते आर्पेण श्रुतं जपयन्ते यज्ञो वैगुणवर्धे हिरण्यकशिपु भवति तेजसो वरुद्धे ऋग्मो भवति प्रजापतेरात्यै अस्य वै लोकस्य रूपम्. ವರದಪುರದ ಪವಿತ್ರ ಕ್ಷೇತ್ರ ಎಂದೂ ಧರ್ಮ ಜ್ಞಾನಗಳ ಧರ್ಮಕ್ಷೇತ್ರವಾಗಿರಬೇಕೆಂಬುದೇ ಸ್ವಾಮೀಜಿಯವರ ಮಹತ್ವಾಕಾಂಕ್ಷೆಯಾಗಿತ್ತು. ಅದು ಕೇವಲ ಧ್ವಜ ಸ್ಥಾಪನೆಯಾಗದೆ ಅವರ ತ್ಯಾಗ ತಪಸ್ಸುಗಳ ಸ್ಥಾಪನೆಯೇ ಆಗಿದೆ. ಸ್ವಾಮಿಗಳು ಏಕಾಂತ ಪ್ರಿಯರು. ಭಕ್ತರಿಗಾಗಿಯೇ ಅವರು ಜನರೊಡನೆ ಇರುತ್ತಿದ್ದರು. ಆದರೂ ಮನಸ್ಸು ಸದಾ ಅಂತರ್ಮುಖವೇ. ಅವರ ಏಕಾಂತ ವಾಸದ ಕುಟಿ ಇಂದಿಗೂ ಅಲ್ಲಿ ಕ್ಷಣಕಾಲ ನಿಂದವರಿಗೆ ದೈವಿಕ ಆನಂದದ ಅನುಭವಕ್ಕೆ ವೇದ್ಯವಾಗುತ್ತದೆ. ಸದ್ಗುರುಗಳಿಗೆ ಅತ್ಯಂತ ಪ್ರಿಯವಾದುದು ಗೋಶಾಲೆ. ಅವರೇ ಸ್ಥಾಪಿಸಿದ ಈ ಗೋಶಾಲೆ ಇಂದು 200ಕ್ಕೂ ಮೀರಿದ ಗೋವುಗಳಿಂದ ತುಂಬಿದೆ.